ಗಳಲ್ಲಿ ಬಹಳಷ್ಟು ಅರ್ಥಗರ್ಭಿತವಾದಂತಹ ಒಂದು ಅಂಶಗಳು ಅಡಗ್ಯಾವು. ನಾವು ಈಗಾಗಲೇ ಶೂನ್ಯ ಸಂಪಾದನೆಯೊಳಗ ಈ ವಿಷಯವನ್ನ ಒಂದಿಷ್ಟು ವಚನಗಳ ಸಂವಾದವನ್ನ ನಾವೆಲ್ಲರೂ ನೋಡಿದೀವಿ. ಆಳವಾಗಿ ಅವರು ಶ್ರೀಧರ್ ಮೊರಾಳೆ ಅಣ್ಣವ್ರು ಹೇಳ್ಯಾರ. ಅದನ್ನೇ ಮತ್ತ ಈ ತಿಗಡಿ ಅಪ್ಪಾಜಿ ಅವ್ರ ಬಾಯಿಂದ ನಾವು ಕೇಳಿದೇವಂದ್ರ ಒಂದು ಚಿಂತನ ನಮ್ಮ ತಲೆಯೊಳಗ ಫಿಟ್ ಆಗಿಬಿಡ್ತದ. ಯಾಕಂದ್ರ ಅದನ್ನ ಅತ್ಯಂತ ಆಳವಾದ ದುರ್ಯಾವಸ್ಥೆಗೆ ಹೋಗಿ ಆ ವಚನಗಳನ್ನ ಬಿಡಿಸ್ತಕ್ಕಂಥ ಪರಿ ಮುರಾಳಿ ಅಣ್ಣವ್ರದ್ದು ಒಂದ್ ಕಡೆ ಆದ್ರೆ, ಅದನ್ನ ತಿಳಿಯಾಗಿ ತಮ್ಮ ತತ್ವಪೂರಿತ ಮಾತುಗಳಲ್ಲಿ ಸಿದ್ದೇಶ್ವರ ಅಪ್ಪಾಜಿಗತ್ಲೆ ಸರಳವಾಗಿ ಹೇಳ್ತಕ್ಕಂಥ ತಿಗಡಿ ಅಪ್ಪಾಜಿಯವರ ಒಂದು ಶೈಲಿಯಿಂದ ನಮಗ ಒಂದು ಶೂನ್ಯ ಸಂಪಾದನೆ ಅಥವಾ ಚಾಮರಸನ ಪ್ರಭುಲಿಂಗ ಲೀಲೆ ಶೂನ್ಯ ಸಂಪಾದನೆ ಇದು ಬಹಳಷ್ಟು ನಮ್ಮೆಲ್ಲರಿಗೆ ತಿಳ್ಕೊಳಕ್ ಸಾಧ್ಯ ಆಗ್ತದ ಅಂತ ಹೇಳ್ತಾ, ಮತ್ತೊಮ್ಮೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶರಣ ಬಂಧು ಭಗಿನಿಯರಿಗೆ ಸ್ವಾಗತ ಸುಸ್ವಾಗತವನ್ನ ಕೋರಿ, ಈಗ ತಿಗಡಿ ಅಪ್ಪಾಜಿಯವರು 2ನೇ ದಿನದ ಉಪನ್ಯಾಸವನ್ನ ಅವರು ಆರಂಭ ಮಾಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊತೀನಿ. ಎಲ್ಲರೂ ಮೈಕ್ಗಳನ್ನ ಆನ್ ಮಾಡಬೇಡ್ರಿ ಅಂತ ಹೇಳಿ ವಿನಂತಿ. ಎಲ್ಲರೂ ಮೈಕ್ಗಳನ್ನ ಆಫ್ ಮಾಡಿ ಚಿಂತನೆಯನ್ನ ಕೇಳ್ರಿ. ಎಲ್ಲರಿಗೂ ತಿಳಿತದ ಮತ್ತ ನಮಗೂ ಕೂಡ ಶಾಂತ ರೀತಿಯಿಂದ ಸ್ಪಷ್ಟವಾಗಿ ಧ್ವನಿ ಬರ್ಲಕ್ ಸಾಧ್ಯ ಆಗ್ತದ ಅಂತ ಹೇಳಿ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಬಸವಾದಿ ಶಿವಶರಣರನ್ನು ಶೂನ್ಯ ಸಿಂಹಾಸನಾಧಿಪತಿಯಾದ ಅಲ್ಲಮ ಪ್ರಭುದೇವರನ್ನ ಮನದಲ್ಲಿ ಸ್ಮರಿಸುತ್ತಾ ಇಲ್ಲಿ ಸೇರಿರುವ ಎಲ್ಲ ಶರಣ ಶರಣೆಯರಿಗೆ ಅನಂತ ಪ್ರಣಾಮಗಳು. ನಿನ್ನಿನ ದಿವಸ ಒಂದಿಷ್ಟು ಪ್ರಭುಲಿಂಗ ಲೀಲೆಯ ಬಗ್ಗೆ, ಕವಿಯ ಬಗ್ಗೆ ಹಾಗೂ ಸಂಪ್ರದಾಯ, ಈ 2 ಸಂಪ್ರದಾಯ ಅಂತ ನಾನು ಹೇಳಿದ್ದೆ. ಒಂದು ಚಾಮರಸನ ಸಂಪ್ರದಾಯ, ಇನ್ನೊಂದು ಹರಿಹರಡ ಸಂಪ್ರದಾಯ. ಈ 2 ಕಥಾನಕಗಳ ಬಗ್ಗೆ ಮತ್ತು ಪೀಠಿಕೆಯ ಕೆಲ ನುಡಿಗಳನ್ನ ಕುರಿತು ನಾವು ನೋಡಿದ್ದೀವಿ. ಈಗಾಗಲೇ ಈ ಭಾಗ ಅನುಭಾವಿಗಳಾದಂತಹ ಶ್ರೀಧರ್ ಮೊರಾಳೆ ಗುರುಗಳಿಂದ ನಾವು ಕೇಳಿದ್ದೇವೆ. ಆಳವಾದ ದರ್ಶನವನ್ನ ಅವರು ನೀಡಿದ್ದಾರೆ. ಒಂದೊಂದು ದಿವಸಕ್ಕೆ 2ರಿಂದ 3 ವಚನಗಳಲ್ಲಿ ಅಷ್ಟಕ್ಕೇ ಅವರು ಸೀಮಿತಗೊಳಿಸಿ ಬಹಳ ಆಳವಾಗಿ ಅನುಭವಗಳನ್ನ ನೀಡಿದ್ದಾರೆ. ಆ ದಾರ್ಶನಿಕತೆಯನ್ನ ನಮ್ಮ ಮನಸ್ಸುಗಳಿಗೆ ಮುಟ್ಟಿಸಿದ್ದಾರೆ. ಸಂದೇಹಗಳನ್ನ ಪರಿಹಾರ ಕೂಡ ಮಾಡಿದ್ದಾರೆ. ಇಲ್ಲಿ ಡಾಕ್ಟರ್ ಬಾಗಲಕೋಟ್ ಸರ್ ಹಿರಿಯರು ಕೂಡ ಇದ್ದಾರೆ. ಪ್ರಭುಲಿಂಗ ಲೀಲೆ ಒಂದು ದಾರ್ಶನಿಕ ಅಧ್ಯಯನ ಅನ್ನುವ ಸಂಶೋಧನಾ ಪ್ರಬಂಧವನ್ನ ಬಹಳ ಅದ್ಭುತವಾಗಿ ಮಂಡಿಸಿದ್ದಾರೆ. ನಾನು ಆ ದಾರ್ಶನಿಕ ನೆಲೆಗೆ ಹೋಗಲಾರದೆ, ಯಾಕಂದ್ರೆ ತುಂಬಾ ಗಂಭೀರವಾದಂತಹ ಚರ್ಚೆಯನ್ನ ಸರ್ ಅದರಲ್ಲಿ ಮಾಡಿದ್ದಾರೆ. ನಾನು ಹಲವು ಭಾಗಗಳನ್ನ ನೋಡ್ಕೊಂಡಿದ್ದೇನೆ. ಅದರಲ್ಲಿ ಬಹಳ ಒಂದು ದರ್ಶನವನ್ನ ನೀಡುವಲ್ಲಿ ಆ ಕಾಲದಲ್ಲಿ ಅವರು ಸಫಲರಾಗಿದ್ದಾರೆ. ಅದು ಅವರಿಗಿರುವ ಪಾರಮಾರ್ಥಿಕ ಹಿನ್ನೆಲೆ ಅಥವಾ ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಇತ್ಯಾದಿಗಳು ತುಂಬಾ ಸಹಕಾರಿಯಾಗಿದ್ದಾವೆ ಅಂತ ನಾನು ಭಾವಿಸ್ತೇನೆ. ನಾನಿಲ್ಲಿ ಶುದ್ಧ ಸಾಹಿತ್ಯದ ವಿದ್ಯಾರ್ಥಿಯಾಗಿ
ಈಗಾಗಲೇ ಗುರುಗಳು ದರ್ಶನ ಮಾಡಿಸಿದ್ದಾರೆ. ಆ ದರ್ಶನದ ವಿವರಗಳನ್ನ ಚಾಮರಸರು ಒಂದು ದೃಶ್ಯ ರೂಪದಲ್ಲಿ ಹೇಗೆ ಕಟ್ಟಿಕೊಟ್ಟಿದ್ದಾರೆ ಮತ್ತು ಆ ದೃಶ್ಯ ರೂಪಕದ ಷಟ್ಪದಿಗಳಲ್ಲಿ ಪದ್ಯಗಳಲ್ಲಿ ಅಲ್ಲಲ್ಲಿ ಹೇಗೆ ಆ ಕೆಲವು ದರ್ಶನದ ಹೊಳಹುಗಳನ್ನ ಬೀರ್ತಾ ಹೋಗ್ತಾರೆ ಅನ್ನೋದನ್ನ ಗಮನಿಸಬಹುದು. ಅದು ತುಂಬಾ ಆಳವಾಗಿ ಏನು ಹೋಗೋದಿಲ್ಲ, ಈಗಾಗ್ಲೇ ಅದಾಗಿದೆ, ಆ ವಿಷಯ ಆಗಿರೋದ್ರಿಂದ. ಮತ್ತು ಗುರುಗಳು ಒಂದು 10-12 ದಿವಸ ಬೇರೆ ಇಂತಹ ಪ್ರವಚನದ ನಿಮಿತ್ತ ಹೊರಟಿದ್ದಾರೆ. ಹೀಗಾಗಿ ಆ ಒಂದು ಗ್ಯಾಪ್ ಅನ್ನ ತುಂಬಲಿಕ್ಕೆ ಹೇಳಿದಾಗ ನಾನು ಬಹುಶಃ ಇದನ್ನೇ ಆರಿಸಿಕೊಂಡ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಅವರಲ್ಲಿ ದರ್ಶನವನ್ನ ಹೇಳಿದ್ದಾರೆ, ನಾನು ಒಂದಿಷ್ಟು ಚಾಮರಸನು ಹೇಳಿರತಕ್ಕಂತಹ ಕಥಾನಕವನ್ನ ಇಲ್ಲಿ ಚರ್ಚೆಗೆ ತರ್ತೀನಿ. ನಾನು ನಿನ್ನೆನೆ ಹೇಳಿದ ಹಾಗೆ ಇಲ್ಲಿ 2-3 ಭಾಗಗಳನ್ನ ಮಾಡಿಕೊಳ್ಬಹುದು ಅಂತ ಹೇಳಿದ್ದೆ. ಮೊದಲ ಭಾಗದಲ್ಲಿ, ಮೊದಲ ಹಂತದಲ್ಲಿ ಪ್ರಭುದೇವರು ಸೊಲ್ಲಾಪುರಕ್ಕೆ ಸೊನ್ನಲಿಗೆಗೆ ಆಗಮಿಸುವುದು ಹಾಗೂ ಅಲ್ಲಿ ಸಿದ್ದರಾಮೇಶ್ವರರು ಮಾಡಿರುವಂತಹ ಕೆರೆ, ಕಟ್ಟೆ, ಬಾವಿ ಇತ್ಯಾದಿಗಳ ಗುಡಿ, ದೇಗುಲ ಇವುಗಳನ್ನ ಕಟ್ಟಿಸುವ ಕೆಲಸದ ವಿವರಗಳನ್ನ ನೋಡ್ತಾ ಅಲ್ಲಿರುವ ಶಿಷ್ಯರ ಜೊತೆಗೆ ಒಂದು ಸಂವಾದ, ಒಂದು ಹಂತ. ಎರಡನೇ ಹಂತದಲ್ಲಿ ಸಿದ್ದರಾಮರನ್ನು ಕರ್ಕೊಂಡು ಬರ್ತಾರೆ ಅವರ ಶಿಷ್ಯರು. ಆ ಸಿದ್ದರಾಮರ ಜೊತೆಗೆ ಅಲ್ಲಮರ ಸಂವಾದ. ಮೂರನೇ ಭಾಗ ಅಲ್ಲಮರು ಸಿದ್ದರಾಮರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು. ಹೀಗೆ ಅಭ್ಯಾಸದ ಅನುಕೂಲತೆಯ ದೃಷ್ಟಿಯಿಂದ ಮಾಡಿಕೊಟ್ಟದ್ದೇ ವಿನಃ ಚಾಮರಸರೇನು ಇದನ್ನು ಮಾಡಿಲ್ಲ. ಅದು ಸಿದ್ದರಾಮ ಎಂಬ ಗತಿ 13ರಲ್ಲಿ 75 ಷಟ್ಪದಿ ಪದ್ಯಗಳಲ್ಲಿ ಅದು ಹರಡಿಕೊಂಡಿದೆ. ಅದನ್ನ ನಾನು ಈ ರೀತಿ ಮಾಡಿಕೊಂಡಿದ್ದೇನೆ. ಯಾರೂ ಅನ್ಯಥಾ ಭಾವಿಸಬಾರದು. ದರ್ಶನದ ಆಳಕ್ಕೆ ನಾನು ಹೆಚ್ಚು ಇಳಿಯೋದಿಲ್ಲ, ಮೊದಲೇ ಸ್ಪಷ್ಟಪಡಿಸ್ತೇನೆ. ಒಂದಿಷ್ಟು ಕಾವ್ಯದ ಸೌಂದರ್ಯ ಮತ್ತು ದೃಶ್ಯ ರೂಪಕವನ್ನು ಕಟ್ಟಿಕೊಡುವ ಕಾವ್ಯ ಶಕ್ತಿ ಚಾಮರಸಂದ್ ಹೇಗಿತ್ತು, ಅದರ ಜೊತೆಗೆ ಅಲ್ಲಲ್ಲಿ ದರ್ಶನದ ಹೊಳಹುಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿನ್ನೆ ಆಗಲೇ 2-3 ಮಾತುಗಳನ್ನ ಆರಂಭಿಸಿದ್ದೆ, ಪದ್ಯಗಳನ್ನ. ಅದನ್ನ ನಿನ್ನೆ ಓದಿದ್ದೇನೆ. ಅದನ್ನ ಒಂದಿಷ್ಟು ಅದರ ಬಗ್ಗೆ ಆಲೋಚನೆ ಮಾಡೋಣ. ಸೊನ್ನಲಪುರಕ್ಕೆ ಪ್ರಭು ಹೇಗೆ ಬಂದ 4 ಪದ್ಯಗಳಲ್ಲಿ ಇದೆ. ಅದರಲ್ಲಿ ಒಂದನ್ನು ಮಾತ್ರ ತಗೊಳ್ಳೋಣ. ಹಲವು ದೆಸೆಯಲ್ಲಿ ಚಿತ್ರಪತ್ರದ ಚಲುವುದಾಗಿರೆ ಪರಿಯದೆ ಗುಲವ ಮಾಡುತ್ತಿಪ್ಪ ಗುಡ್ಡಗಳು ಎಕ್ಕೆ ಬಿಂಡುಗಳ ನೆಲನೆ ಬೆಸಲಾದಂತೆ ಮಿಗೆ ಮನ್ಗೆಲಸದ ಒಡ್ಡರು ಬಂಡಿಕಾರರು ಕಲುಕುಟಿಗರು ಇದ್ದೆಡೆಯ ಸೊನ್ನಲಪುರಕ್ಕೆ ಪ್ರಭು ಬಂದ. ಎಲ್ಲಿಗೆ ಬಂದ? ಸೊನ್ನಲಪುರಕ್ಕೆ. ಆ ಸೊನ್ನಲಪುರದ ಯಾವ ಸ್ಥಳಕ್ಕೆ ಬಂದ ಅನ್ನೋದನ್ನ ಹೇಳ್ತಾರೆ. ಈಗಾಗಲೇ ಕೆರೆ ಕಟ್ಟಿಸಿದ್ದಾರೆ, ಆ ಪರಿಸರದಲ್ಲಿ ಬಾವಿಗಳನ್ನು ತೋಡಿಸಿದ್ದಾರೆ, ದೇಗುಲಗಳನ್ನ ನಿರ್ಮಾಣ ಮಾಡಿದ್ದಾರೆ ಸಿದ್ದರಾಮೇಶ್ವರರು ಮತ್ತು ಅವರ ಶಿಷ್ಯವೃಂದ ಸೇರಿಕೊಂಡು. ಇಂತಹ ಲೋಕಕ್ಕೆ ಉಪಯುಕ್ತವಾದಂತಹ, ಸಮಾಜಕ್ಕೆ ಉಪಯುಕ್ತವಾದ ಕೆಲಸಗಳನ್ನು ಮಾಡತಕ್ಕಂಥ ಈ ಸಿದ್ದರಾಮ ಶರಣರ ಆ ಒಂದು ಕಾರ್ಯ ಕೆಲಸದ ಒಂದು ಪರಿಸರ ಹೇಗಿತ್ತು ಅಂದ್ರೆ, ಹಲವು ದೆಸೆಯಲ್ಲಿ ಚಿತ್ರಪತ್ರದ ಚಲುವುದಾಗಿರೆ ಪರಿಯ ದೇಗುಲವ ಮಾಡಿಸುತ್ತಿಪ್ಪ. ಒಂದು ರೀತಿ ದೇಗುಲ ಮಾಡಿಸಿದ್ರು ಕೂಡ ಅದ್ಭುತವಾಗಿ ಮಾಡಿಸೋದು, ಕೆರೆ ಕಟ್ಟಿಸಿದ್ರು ಅದ್ಭುತವಾಗಿ ಕಟ್ಟಿಸೋದು, ಕೆರೆ ಬಾವಿಗಳನ್ನು ಕೂಡ ಹಾಗೆ ಮಾಡಿಸೋದು.
ಅದು ಹೇಗೆ ಕಾಣಿಸ್ತಿತ್ತು, ಚಿತ್ರಪತ್ರದ ಚೆಲುವದಾಗಿರೋ ಒಂದು ಕೆರೆ ನೋಡಿದ್ರೆ ಅದ್ಭುತವಾದ ಕೆರೆ ಅನಿಸಿರ್ಬೇಕು, ಒಂದು ದೇವಸ್ಥಾನ ನೋಡಿದ್ರೆ ಅದ್ಭುತವಾದ ದೇವಸ್ಥಾನ ಅನಿಸಿರ್ಬೇಕು. ಚಿತ್ರಪತ್ರದ ಪರಿಯ ದೇಗುಲವ ಮಾಡಿಸುತ್ತಿಪ್ಪ, ಗುಡ್ಡಗಳೆಕ್ಕೆವಿಂಡು. ಗುಡ್ಡ ಅಂತಂದ್ರೆ ಶಿಷ್ಯರು, ಎಕ್ಕೆವಿಂಡು ಸಮೂಹ, ಆ ಶಿಷ್ಯರು ಇರುವ ಸಮೂಹ. ಯಾಕಂದ್ರೆ ಸಿದ್ದರಾಮ ಶಿವಯೋಗಿಗಳು ಒಂದೇ ಕಡೆ ಗುಡಿ ಕಟ್ಟಿಸ್ತಾದ್ರ ಒಂದೇ ಗುಂಪಿನ ನೇತೃತ್ವ ವಹಿಸಿದ್ರೆ ಅವರು ಗುಡಿ ಕಟ್ಟಿಸೋದು ಇತ್ಯಾದಿ ಮಾಡ್ತಿರ್ಲಿಲ್ಲ. ಹಲವು ಕಡೆಗಳಲ್ಲಿ ಆ ತಂಡಗಳಾಗಿ ಕೆಲಸಗಳನ್ನ ಮಾಡುತ್ತಿದ್ರು. ಮೇಲುಸ್ತುವಾರಿಯಾಗಿ ಸಿದ್ದರಾಮ ಶಿವಯೋಗಿ ಎಲ್ಲ ಕಡೆಗೂ ಕೂಡ ಆ ಕೆಲಸದ ಒಂದು ಪ್ರಗತಿಯನ್ನ ಪರಿಶೀಲನೆ ಮಾಡೋದು, ಸೂಚನೆಗಳನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಿದ್ರು. ಹೀಗಾಗಿ ಅಲ್ಲಮ ಪ್ರಭುದೇವರು ಎಲ್ಲಿಗೆ ಬಂದ್ರು ಅಂದ್ರೆ ಸುಂದರವಾದ ದೇವಸ್ಥಾನಗಳನ್ನ, ಕೆರೆಕಟ್ಟೆಗಳನ್ನ ಕಟ್ಟಿಸ್ತಕ್ಕಂತಹ, ಅದರಲ್ಲಿ ನಿರತರಾಗಿರತಕ್ಕಂತಹ ಈ ಶಿಷ್ಯ ಸಮೂಹ. ಯಾರ ಶಿಷ್ಯ ಸಮೂಹ? ಸಿದ್ದರಾಮ ಶಿವಯೋಗಿಗಳ ಶಿಷ್ಯ ಸಮೂಹ. ಅಲ್ಲಿ ಎಷ್ಟು ಜನ ತುಂಬಿದ್ರು ಅಂದ್ರೆ ಮಣ್ ಕೆಲಸದ ಒಡ್ಡರು, ಬಂಡಿಕಾರರು, ಆ ಬಂಡಿ ತಕ್ಕೊಂಡು ಹೋಗ್ತಕ್ಕಂಥವ್ರು, ಕಲ್ಲುಕುಟಿಗರು, ಕಲ್ಲನ್ನು ಕೆತ್ತನೆ ಮಾಡ್ತಕ್ಕಂಥವ್ರು, ಉಪ್ಪಾರು ಅಂತ ನಾವೇನು ಕರಿತೇವೆ, ಇವರು ಇದ್ದಡೆ. ಇವ್ರು ಎಷ್ಟು ಮಂದಿ ಇದ್ರು ಅಂತ ಚಾಮರಸ ಹೇಳೋದು, ನೆಲನೆ ಬೆಸಲಾದಂತೆ ಮಿಗೆ ಮನ್ ಕೆಲಸ ದೊಡ್ಡರು, ಭೂತಾಯಿಯೇ ಹೆತ್ತಂತೆ. ಅಷ್ಟು ಜನ ಆ ಭೂತಾಯಿಯ ಮಕ್ಕಳಂತೆ ಅವ್ರ ಕೆಲಸ ಮಾಡಿ, ನೆಲನೇ ಬೆಸಲಾಗೋದು, ನೆಲವೇ ಹೆರಿಗೆ ಆದಂತೆ. ಇದು ಚಾಮರಸನ ಒಂದು ಕಾವ್ಯದ ಶಕ್ತಿ ಅಂದ್ರೆ ಹೇಗಿರ್ತದೆ. ಎಲ್ಲ ಕಡೆಗೂ ಅವರೇ ಇದ್ರು ಅಂತ. ಅಲ್ಲಿ ಕಲ್ಲು ಕೆಟ್ಟವ್ರು ಕಟ್ಟಿತಿದ್ರು, ಮಣ್ಣು ತೆಗೆಯವ್ರು ತೆಗಿತಿದ್ರು, ಆ ಮಣ್ಣನ್ನು ಒಯ್ದು ಒಂದು ಕಡೆ ಹಾಕವ್ರು ಹಾಕ್ತಿದ್ರು. ಎಲ್ಲಿ ನೋಡಿದರಲ್ಲಿ ಜನವೇ ಜನ ಕಾಣಿಸ್ತಿತ್ತು. ಇಂತಹ ಸೊನ್ನಲಪುರಕ್ಕೆ ಪ್ರಭು ಬಂದು ಅಲ್ಲಿ ನಿಂತು ನೋಡಿದ. ನೋಡಿ ಆತ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾರೆ. ನೂಲ ಸಂಕಡಿದು ಕನಕದ ಕೋಳವನು ಕಾಲಿಂಗೆ ಕೀಲಿಪ, ಕಾಳುಮತಿಯವನಂತೆ ಸತಿಸುತ ಕೂಟ ಭಯವೆಂದು ಬಾಳಿಕೆಯ ನತಿಗಳೆದು ಮರಳಿಯೂ, ಬೋಳು ಮಂಡೆಯ ಕೀರ್ತಿಗೋಸುಗ ಕೋಳು ಹೋದನೆ ರಾಮನೆನುತಲ್ಲಮನು ಬೆರಗಾದ. ಬೋಳು ಮಂಡೆಯ ಕೀರ್ತಿಗೋಸುಗ ಕೋಳು ಹೋದನೆ ರಾಮನೆನುತ ಅಲ್ಲಮನು ಬೆರಗಾದ. ಕೀರ್ತಿ ಎನ್ನುವುದು ಬೋಳು ಮಂಡೆ, ಅದು ಒಂದು ರೀತಿ ಚಂಚಲ, ಅದು ಅಶಾಶ್ವತ. ಆ ಅಶಾಶ್ವತವಾದ ಕೀರ್ತಿಗಾಗಿ ಗುರಿಯಾದನೆ ರಾಮ ಅನ್ನುತ್ತಾ ಬೆರಗಾಗ್ತಾನೆ. ಹೀಗೆ ಬೆರಗಾದ. ನೂಲ ಸಂಕಲೆ ಗಡಿದು ಕನಕದ ಕೋಳವನು ಕಾಲಿಂಗೆ ಕೀಲಿಪ. ಇದೊಂದು ಗಾದೆ. ಇದು ಸಿದ್ದರಾಮನ ಸಾಧನೆ ಏನಾಗಿದೆ? ಇದು ಏನ್ ಸಿದ್ದರಾಮ ಸಾಧನೆ ಮಾಡಿದ್ದಾನೆ ಅಂದ್ರೆ, ಹಗ್ಗದ ಸಂಕಲೆಯನ್ನ, ಸಂಕಲೆ ಅಂದ್ರೆ ಸಂಕೋಲೆ, ಈ ಹಗ್ಗದಿಂದ ಮಾಡಿರ್ತಕ್ಕಂಥ ಸಂಕೋಲೆ, ಬೇಡಿ ಎನ್ನುವ ಅರ್ಥದಲ್ಲಿ. ಬೇಡಿ ಹಾಕಿದ್ರು, ಹಗ್ಗದಿಂದ ಬೇಡಿ ಕಟ್ಟಿದ್ರು, ಅದನ್ನು ಕತ್ತರಿಸಿ ಇಂಥ ಒಂದು ಬಂಧನ ನನಗೆ ಬೇಡ ಅಂತ ಅದನ್ನ ಕಿತ್ತು ಬಿಸಾಕಿ, ಕನಕದ ಕೋಳವನು ಕಾಲಿಂಗೆ ಕೀಲಿಪ, ಹಗ್ಗದ ತಗ್ಗದ ಆ ಕಡೆ ಹಾಕಿ ಬಿಸಾಕಿ, ಬಂಗಾರದ ಕೊಳವನ್ನ, ಚಿನ್ನದ ಕೊಳವನ್ನ ಹಾಕೊಂಡು ಕುಂತಲ್ಲ ಅಂತ. ಇದು ಸಿದ್ದರಾಮನು ಮಾಡಿಕೊಂಡ ವಿಪರೀತ ಸಾಧನೆಯ ಪರ್ಯಂತ ಮುಂದುವರಿಸಿ ಹೇಳ್ತಾನೆ. ಕಾಳುಮತಿಯವನಂತೆ ಸತಿಸುತ ಕೂಟ ಭಯವೇ. ಈ ಸಂಸಾರ, ಹೆಂಡ್ರು, ಮಕ್ಕಳು, ಇದು ಕಾಳುಮತಿಯವನಂತೆ, ಇದು ಅಲ್ಪ ಬುದ್ಧಿ. ಕಾಳುಮತಿ ಅಂದ್ರೆ ಅಲ್ಪ ಬುದ್ಧಿಯವನಂತೆ, ನೂಲಿನ
ಬೇಡಿ ತೆಗೆದು ಬಂಗಾರದ ಬೇಡಿ ಹಾಕೊಂಡಲ್ಲಪ್ಪ ಇವನು ಅಂತ ಬೆರಗಾಗ್ತಾನೆ. ಅಲ್ಲಮ್ಮ, ಬೆರಗಾಗ್ತಾ ಯಾಕೆ ಅಂದ್ರೆ ಹೆಂಡತಿ ಮಕ್ಕಳು ಇದ್ರೆ ನನ್ನ ಸಾಧನೆಗೆ ಅಡ್ಡಿ ಅಂತ ತಿಳ್ಕೊಂಡ. ಭಯವೆಂದು ಸತಿಸುತ ಕೂಟ ಭಯವೆಂದು ಬಾಳಿಕೆಯ ನತಿಗಳೆದು ಈ ಸಂಸಾರವನ್ನೇ ನಿರಾಕರಿಸಿಬಿಟ್ಟ. ಬೇಡಪ್ಪ, ಇದರಲ್ಲಿ ಸಿಕ್ಕಾಕೊಳ್ಳೋದು ನಾನು ಬೇಡ, ನನ್ನ ಈ ಕರ್ಮಯೋಗಕ್ಕೆ ಇದು ಅಡ್ಡಿ ಆಗ್ತಾ ಇದೆ ಅಂತ ತಿಳ್ಕೊಂಡು ಕಿತ್ತು ಬಿಸಾಕಿದ. ಹೀಗೆ ಕಿತ್ತು ಬಿಸಾಕೋದು ನೂಲಿನ ಸಂಕೋಲೆಯನ್ನ ಕತ್ತರಿಸಿದಂತೆ. ಸಂಸಾರವನ್ನ ಧಿಕ್ಕರಿಸಿ ಅದನ್ನ ನಿರಾಕರಿಸುವುದು, ತನಗೆ ಈ ಸಂಸಾರವೆಂಬುದು ಬಂಧನ ಅಂತ ತಿಳ್ಕೊಂಡ. ಹೀಗೆ ಅದನ್ನು ಕತ್ತರಿಸಿ ಬಗೆದ. ಬಾಳಿಕೆ ನತಿಗಳೆದು ಮರಳಿಯು ಬೋಳು ಮಂಡೆಯ ಕೀರ್ತಿಗೋಸುಗ ಕೋಳು ಹೋದನೆ ರಾಮನೆನ್ನುತ್ತಲಲ್ಲಮ್ಮ. ಸಂಸಾರ ಒಂದು ಬಂಧನ ಅಂತ ತಿಳಿದು ಅದನ್ನ ಕತ್ತರಿಸಿ ಒಗದ. ಈಗ ಏನ್ ಹಾಕೊಂಡಾನೆ ಅಂತಂದ್ರೆ ಕೀರ್ತಿಯ ಆಸೆಗಾಗಿ ಅಥವಾ ಕೀರ್ತಿಗಾಗಿ ಈತ ಗುರಿಯಾಗಿ ಚಿನ್ನದ ಕೋಳ ತೊಟ್ಕೊಂಡ್ಬಿಟ್ನಲ್ಲ. ಅರಿವಿಲ್ಲದೆ ತೊಟ್ಕೊಂಡ, ಗೊತ್ತಿಲ್ಲದೆ ತೊಟ್ಕೊಂಡ. ಎಲ್ಲರೂ ಹೌದನ್ಬೇಕು. ಸಿದ್ದರಾಮೇಶ್ವರರು ಏನ್ ಗುಡಿ ಕಟ್ಟಿದ್ದಾರೆ, ಸಿದ್ದರಾಮೇಶ್ವರರು ಏನ್ ಕೆರೆ ಕಟ್ಟಿದ್ದಾರೆ, ಏನ್ ಬಾವಿ ಕಟ್ಟಿದ್ದಾರೆ, ಹೀಗೆ ಎಲ್ರೂ ಅಲ್ಲಿ ಹೊಗಳ್ತಾ ಇದ್ದದ್ದು ನಿಜಾನೇ. ಯಾಕಂದ್ರೆ ಆ ಕಾಲದಲ್ಲಿ ಸಿದ್ದರಾಮ ಶಿವಯೋಗಿಗಳು ಮಾಡಿರ್ತಕ್ಕಂಥ ಈ ಲೋಕೋಪಕಾರಿ ಕೆಲಸ ಯಾರೂ ಮಾಡಿರಲಿಲ್ಲ. ಅಂತಹ ಅದ್ಭುತವಾದ ಕಾರ್ಯವನ್ನ ಮಾಡಿರ್ತಾರೆ, ಜನ ಹೊಗಳುತ್ತಾರೆ. ಆ ಹೊಗಳಿಕೆಗೆ, ಆ ಕೀರ್ತಿಗೆ ಸಿದ್ದರಾಮ ಬಲಿಯಾದನೆ ಅಂತ ಬೆರಗಾಗಿ ನಿಲ್ತಾರೆ ಅಲ್ಲಮರು. ನೋಡು ನೋಡು ಮತ್ತೆ ಮಾನದೆ ನಾಡ ಮಾತನು ಕಲಿತು ನಮ್ಮೊಡ ನಾಡುತ್ತಿಹರೇ ಒಠ. ಇಲ್ಲಿ ಈ ರೀತಿ ಮಾತಾಡುವುದಾಗ ಅಲ್ಲಿ ಸುತ್ತಲೂ ಕೆಲಸಗಾರರು ನಿಂತಿರ್ತಾರೆ. ಈತ ಮನಸ್ಸಿನಲ್ಲೇ ಮಾತನಾಡಿಕೊಳ್ಳಾರದೆ ಅವ್ರಿಗೆ ಕೇಳುವಂಗನೆ ಮಾತಾಡಿರ್ತಾನೆ. ಅವ್ರಿಗೂ ಕೇಳಿಸ್ತದೆ ಇದು. ಆ ಕೇಳಿಸಿಕೊಂಡಂತ ಅವರು ಇವನು ನೋಡಕ್ಕೆ ಸಾಧು ನಂಗೆ ಕಾಣಿಸ್ತಾನೆ, ಫಕೀರನಂಗಿದ್ದಾನೆ, ಆದ್ರೆ ನಮ್ಮ ಗುರುಗಳ ಬಗ್ಗೆ ಏನೇನೋ ಮಾತಾಡ್ತಾನಲ್ಲ ಅಂತ ಅವರು ಮಾತಾಡ್ಕೊಳ್ತಾರೆ. ಅವ್ರು ಏನ್ ಹೇಳ್ಕೊಳ್ತಾರೆ, ನೋಡು 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 ನೋಡ ಮತ್ತೆ ಮಾನದೆ ನಾಡ ಮಾತನು ಕಲಿತು ನಮ್ಮೊಡನಾಡುತ್ತಿಹರೆ ದೊಠಾರತನದಲ್ಲಿ ಮರುಳತನದಿಂದೆ ಬೇಡ ಬೇಡ ಇನ್ನೆಮ್ಮ ಗುರುವನು ಕೋಡಿಗೆಳೆದರೆ ಕೆಡುವೆ ನೀನೆನ್ನುತ್ತ ಆಡುತ್ತಿದ್ದರು ಬರಿಯ ಬೀರವ ಗುಡ್ಡರಲ್ಲ. ಆ ಗುಡ್ಡರು ಅಲ್ಲಮನಿಗೆ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? ನೋಡು ಇನ್ನೊಮ್ಮೆ ಹಿಂಗ್ ಮಾತಾಡ್ಬೇಡ. ನಾವ್ ಹೇಳ್ತಿರ್ತಾರೆ, ನೋಡು ಮಾತಾಡ್ಬೇಡ. ನೋಡು ನೋಡ ಮತ್ತೆ ಮಾನದೆ ನಾಡ ಮಾತನ್ನು ಕಲಿತು. ಯಾಕಂದ್ರೆ ಅಲ್ಲಮರ ಮಾತುಗಳು ಸುಸಂಸ್ಕೃತ ಮಾತುಗಳಾಗಿದ್ದವು. ಅಲ್ಲಿ ಕೆಲಸಗಾರರ ಮಾತುಗಳು ಗ್ರಾಮ್ಯ ಭಾಷೆ ಇತ್ತು. ಅದಕ್ಕೆ ನಾಡ ಮಾತನ್ನು ಕಲಿತು, ನಮ್ಮಲ್ಲಿ ಅಂತೀವಲ್ಲ 4 ಅಕ್ಷರ ಕಲಿತು ಬಂದು ದಿಮಾಗ್ ತೋರಿಸ್ತೇನು ಅಂತ ಅಂತಿರ್ತೀವಲ್ಲ, ಹಾಗೆ ಹೇಳ್ತಾರ ಅವರು. ನಾಡ ಮಾತನ್ನು ಕಲಿತು ನಮ್ಮೊಡನೆ ಆಡುತ್ತಿಹರೆ. ನಮಗ್ ಹೇಳಕ್ ಬಂದಿ ಒಠಾರತನದಲ್ಲಿ, ಹಠಮಾರಿತನದಿಂದ, ಮರುಳತನದಿಂದ ಹುಚ್ಚನ ಹಾಗೆ ನಮ್ಮ ಗುರುವನ್ನ ಯಾಕೆ ಬೈಯಾಕತ್ತೀಯೋ? ಬೇಡ ಬೇಡ ಇನ್ನೆಮ್ಮ ಗುರುವನು ಕೋಡಿಗೆಳೆದರೆ. ಕೋಡಿಗೆಳೆಯುವುದನ್ನು ನಿಂದಿಸುವುದು, ಅಪವಾದ ಕೊಡೋದು. ಬೇಡ ಬೇಡ ಇನ್ನೆಮ್ಮ ಗುರುವನು ಕೋಡಿಗೆಳೆದರೆ ಕೆಡುವೆ ನೀನೆನ್ನುತ್ತ ಆಡುತ್ತಿದ್ದರು ಬರಿಯ ಬೀರವ ಗುಡ್ಡರಲ್ಲಮಗೆ. ಬರಿಯ ಬೀರವ ಅಂದ್ರೆ ಮಾತಿನ ಮಲ್ಲರಾದಂತಹ ಗುರುವಿನ ವಿಧೇಯರಾದಂತಹ ಆ ಶಿಷ್ಯರು ಈ ರೀತಿ ಮಾತಾಡ್ತಾ ಇದ್ರು ಅಲ್ಲಮನಿಗೆ. ಅದನ್ನ ಕೇಳಿಸ್ಕೊತಾನೆ. ಇದೇ ಸಂವಾದ ಒಂದ್ ರೀತಿ. ಗುಡ್ಡಗಳು ನೀವಕಟ ನಮ್ಮಯ ಖಡ್ಡತನಕ್ಕೆ ಆನುವಿರೇ, ನಿಮ್ಮಯ ದೊಡ್ಡನನು ಕರೆತನ್ನಿ, ನಿಮ್ಮಯ ಒಡ್ಡನನು ಕರೆತನ್ನಿ, ನೋಡುವೆವು ಆತನ ಅಳಬಳವ. ಒಡ್ಡರಾಮನ ರೀತಿ ಅನುಭವ
ಒಡ್ಡರಾಮನ ರೀತಿ ಅನುಭವ ದೊಡ್ಡವರೇನು ಕಾಂಬೆವೆನುತ್ತಲಿ ಗುಡ್ಡರೆಲ್ಲರೂ ಕೆರಳುವಂತಿದೆ ನುಡಿದನಲ್ಲಮನು. ಇನ್ನಷ್ಟು ಅವರನ್ನ ರೊಚ್ಚಿಗೆಬ್ಬಿಸುವ ಹಾಗೆ ಅಲ್ಲಮರು ಮಾತಾಡ್ತಾರೆ. ಗುಡ್ಡಗಳು ನೀವ ಕಟ, ಸರಿಯಾಗಿದಿರ್ಲೆ ನೀವು. ಅವ ಒಡ್ಡ ರಾಮ, ನೀವು ಗುಡ್ರು. ಗುಡ್ಡಗಳು ನೀವ ಕಟ, ನಮ್ಮಯ ಖಡ್ಡತನಕ್ಕೆ ಅನುವಿದೆ ದಿಟ್ಟತನ. ನಿಮ್ಮಯ ಒಡ್ಡನನು, ಒಡ್ಡ ಅಂತಂದ್ರಲ್ಲಿ ನಾಯಕ ಅನ್ನೋ ಅರ್ಥದಲ್ಲಿ. ನಿಮ್ಮ ನಾಯಕ ರಾಮ ಇದನ್ನಲ್ಲ, ನಿಮ್ಮ ನಾಯಕನನ್ನು ಕರೆತನ್ನಿ. ನಾನು ದಿಟ್ಟತನದಿಂದ ನುಡಿಯಕತ್ತೀನಿ ಅಂತ ನೀವು ಮಾತಾಡ್ತಾ ಇದ್ದೀರಲ್ಲ, ಇರ್ಲಿ, ನಿಮ್ಮ ನಾಯಕನನ್ನು ಕರೆತನ್ನಿ, ನೋಡುವೆವು ಆತನ ಅಳಬಳ. ಅಳಬಳ ಅಂದ್ರೆ ಶಕ್ತಿ ಸಾಮರ್ಥ್ಯ. ಆಯ್ತಪ್ಪ, ಮತ್ತ ಆತನ ಶಕ್ತಿ ಸಾಮರ್ಥ್ಯವನ್ನ ನಾವು ಸ್ವಲ್ಪ ನೋಡ್ಬೇಕಲ್ಲ. ಅವನನ್ನ ಕರೆತನ್ನಿ, ಕರ್ಕೊಂಡು ಬನ್ನಿ ಅಂತ. ಒಡ್ಡ ರಾಮನ ರೀತಿ ಅನುಭವ ದೊಡ್ಡನೆಯನ್ನು ಕಾಂಬೆಯನ್ನು ತಲೆ. ಹಾಗಾದ್ರೆ ನಿಮ್ಮ ಒಡೆಯನಾದಂತಹ ರಾಮ ಇದಾನಲ್ಲ, ಆತನ ರೀತಿ ಏನು, ಆತನ ಅನುಭವದ ಏನು, ಆತನ ಸಿದ್ಧತೆಗಳೇನು, ಅದನ್ನು ನಾವು ಸ್ವಲ್ಪ ಕಾಂಬೆವು, ನೋಡ್ತಾ ಇದ್ದೀವಿ, ಕರ್ಕೊಂಡು ಬನ್ರಿ ಅಂತ. ಗುಡ್ಡರೆಲ್ಲರೂ ಕೆರಳುವಂತೆರೆ ನುಡಿದನಲ್ಲಮ. ಆ ಗುಡ್ಡ ಅವರೆಲ್ಲರೂ ಸಿಟ್ಟಿಗೇಳುವಂತೆ, ಅವರು ಕ್ರೋಧಕ್ಕೊಳಗಾಗುವಂತೆ ಅಲ್ಲಮರು ನುಡಿತಾರೆ. ಇದನ್ನೇ ಸಂವಾದಿಯಾಗಿ ನಮ್ಮ ಗುರುಗಳು ಶೂನ್ಯ ಸಂಪಾದನೆಯಲ್ಲಿ ಬರುವ ಒಂದು ವಚನ ಹೇಳಿತು. ಅದು ಅಲ್ಲಮನು ಹೇಳುವ ವಚನ, ಇಲ್ಲಿ ಚಾಮರಸರು ಹೇಳುವ ಪದ್ಯ. ಕೆರೆಯ ಕಟ್ಟಿಸುವ ಒಡ್ಡರ ಪ್ರತಾಪವನೇನೆಂಬೆನಯ್ಯ, ಕೆರೆಯ ಕಟ್ಟಿಸುವ ಒಡ್ಡರ ಪ್ರತಾಪವನೇನೆಂಬೆನಯ್ಯ, ನೆಲನಗಿದು ಜಲವ ಮೊಗೆದೆಹೆನೆಂಬ ಬಳಲಿಕೆಯ ನೋಡ. ನೆಲನ ಅಗಿದು ಜಲವ ಮೊಗೆದೆಹೆನೆಂಬ ಬಳಲಿಕೆಯ ನೋಡ. ಒಂದು ಕಲ್ಲನೆ ಕಡೆದು ಮತ್ತೊಂದು ಕಲ್ಲಿಂಗೆ ಭೋಗವ ಕೊಟ್ಟೆಹೆನೆಂಬ ಅಜ್ಞಾನವಿದೇನೋ. ಒಂದು ಕಲ್ಲನ್ನು ಕಡೆದು ಮತ್ತೊಂದು ಕಲ್ಲಿಂಗೆ ಭೋಗವ ಕೊಟ್ಟೆನೆಂಬ ಅಜ್ಞಾನವಿದೇನೋ. ಗುಹೇಶ್ವರ, ಇವನ ಇರುವಿನ ಪರಿಗೆ ಬೆರಗಾದೆನು. ನೇರವಾಗಿ ಸಿದ್ದರಾಮ ಶಿವಯೋಗಿಗೆ ಹೇಳುವ ಮಾತು ಅಂತ ಅನಿಸಿದ್ರು ಕೂಡ, ಇಲ್ಲಿ ಕೂಡ ಅಲ್ಲಿ ಆ ಶಿಷ್ಯರು ಕೂಡ ಇದ್ದಾರೆ. ಶೂನ್ಯ ಸಂಪಾದನೆಯಲ್ಲಿ ಶಿಷ್ಯರು ಇರ್ತಾರೆ. ವಚನ ರೂಪದಲ್ಲಿ ಬರುವುದು ಕೂಡ ಅದೇ ಮಾತು, ಇಲ್ಲಿ ಕೂಡ ಅದೇ ಒಂದು ಭಾವ ಬರ್ತದೆ. ಒಂದು ಕಲ್ಲನ್ನ ಕೆಡೆದು ಅಂದ್ರೆ ಒಂದು ಕಲ್ಲು ಕಟ್ ಮಾಡಿ ಬಾಗಲ ಮಾಡೋದು, ಮೇಲೆ ಕಂಬ ಮಾಡೋದು, ತಾರಸಿ ಹಾಕೋದು. ಇನ್ನೊಂದು ಕಲ್ಲಿಂಗೆ ಅದೇ ಇನ್ನೊಂದು ಕಲ್ಲು ತೆಗೆದುಕೊಂಡು ಮೂರ್ತಿ ಮಾಡಿ ಅದಕ್ಕೆ ಭೋಗ ಕೊಡೋದು, ಅದನ್ನ ಪೂಜೆ ಮಾಡೋದು, ಅದಕ್ಕೆ ನೈವೇದ್ಯ ಕೊಡೋದು. ಅದು ಮೇಲಿಂದು ಕಲ್ಲ, ಹಾಸಿಗೆ ಹಾಸಿದ್ದು ಕಲ್ಲ, ವಸ್ತು ಕಲ್ಲ, ಮುಂದಿಂದು ಕಲ್ಲ. ಇದು ನಿರರ್ಥಕ ಅನ್ನೋ ಮಾತನ್ನ ಆತ ಹೇಳ್ತಾನೆ. ನೆಲನನ್ನು ಅಗಿದು ಜಲವ ಮೊಗೆದೇಹನೆಂಬ ಬಳಕೆಯ ನೋಡ. ಈ ವ್ಯರ್ಥ ಕಸರತ್ತು ಯಾಕಪ್ಪ ಅನ್ನೋದನ್ನ ವಚನ ರೂಪದಲ್ಲಿ ಅವರು 2 ವಚನಗಳ ರೂಪದಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಹೇಳ್ತಾರೆ. ಇಲ್ಲಿ ಒಂದೆರಡು ಪದ್ಯಗಳಲ್ಲಿ ಚಾಮರಸರು ಹೇಳ್ತಾರೆ. ಇನ್ನೊಂದ್ ಕಡೆಗೆ ಒಳಗೆ ತೊಳೆದು ಜಲವ ತುಂಬಲರಿಯದವ ಅರೆ ಮರುಳು ನಾವ ಹೇಳಿರೆ. ಒಳಗ ತೊಳೆದು ಜಲವ ತುಂಬಲರಿಯದ ಅರೆ ಮರುಳನು ಏನಾದ ಹೇಳಿರೆ. ಜಲದ ಸಂಗವ ತೊರೆಯಲರಿಯದೆ ಜಲವ ಬಯಸುವ ನೆಂತಿರ್ದಹ ಹೇಳಿರೆ. ನೆಲನ ಶೋಧಿಸಿ ನೆಲೆಯ ನರಿಯದೆ ಕೆರೆಯ ಕಟ್ಟಿಸುವ ಒಡ್ಡರಾಮನ ಇರುವೆಂತು ಹೇಳಿರೆ. ನಮ್ಮ ಗುಹೇಶ್ವರನ ನಿಲುವ ನರಿಯದ ಮರುಳ ಸಿದ್ಧರಾಮನೆಂತಿರ್ದಹ ಹೇಳಿರೆ. ಶೂನ್ಯ ಸಂಪಾದನೆಯಲ್ಲಿಯೂ ಕೂಡ ಆ ಶಿಷ್ಯರನ್ನ ಕುರಿತು ಆಡುವ ವಚನಗಳ ನುಡಿಗಳನ್ನು ಇಲ್ಲಿ ಚಾಮರಸರ ಮಾತುಗಳು ಕೂಡ ಅಷ್ಟೇ
ಕಾಲಮಾನದ ಪ್ರಕಾರ ಚಾಮರಸ ಮೊದಲು, ನಂತರ ಇದು. ಅದಕ್ಕೆ ಈ ರೀತಿ ಪ್ಯಾರಲ್ ಆಗಿನೇ ನೋಡಿದ್ರೆ ಎರಡರಲ್ಲಿ ಕೂಡ ಅದೇ ಭಾವ ಬರ್ತಾ ಇದೆ. ಇಷ್ಟು ಅಂದ ಮೇಲೆ ಅವ್ರಿಗೆ ಇನ್ನೂ ಬಹಳ ಸಿಟ್ಟು ಬರ್ತದ ಶಿಷ್ಯರಿಗೆ. ತುಂಬಾ ಸಿಟ್ಟು ಬಂದ ಮೇಲೆ ಅವರು ಅವನನ್ನ ನಿಂದಿಸ್ಲಿಕ್ಕೆ ತೊಡಗ್ತಾರೆ. ಆ ತೊಡಗುವ ಪೂರ್ವದಲ್ಲಿ ಇನ್ನೊಂದು 2 ಪದ್ಯಗಳನ್ನ ಹಿಂದಕ್ಕೆ ಬಿಟ್ಟಿದೆ. ಇದು ಆ ಶಿಷ್ಯರನ್ನ ನಿಂದಿಸ್ತಾ ಹೇಳ್ತಕ್ಕಂತಹ ಮಾತುಗಳು ಆ ಕೊನೆಯ ಹಂತದ ಪೂರ್ವದಲ್ಲಿ ಇನ್ನೊಂದು 4 ಪದ್ಯಗಳನ್ನ ನಾನು ಬಿಟ್ಟಿದ್ದೆ. ನಿಜವಾಗಿ ಕೂಡ ಅದು ಅವಶ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಏನಂತ ಬೈತಾನೆ ನೋಡಿ. ಚಿಕ್ಕ ಸಂಸಾರವನ್ನು ಸಡಿಲಿಸಿ ಹೊಕ್ಕನೆಲ್ಲ ಹಿರಿಯ ಸಂಸಾರ ಕಟ, ವಿಖ್ಯಾತಿ ಪೂಜಾ ಲಾಭದಿಚ್ಛೆಯಲ್ಲಿ ಸಿಕ್ಕಿ ಬಿದ್ದನು ಸಿದ್ಧರಾಮನು ಬಿಕ್ಕ ಬಹುಭಾರಿಗಳನಾದಡೆ ಮುಕ್ಕದೆ ವಿಧಿ ಎನ್ನುತ್ತ ಅಲ್ಲಮ ನೋಡಿ ಬೆರಗಾದ. ಚಿಕ್ಕ ಸಂಸಾರವನ್ನು ಸಡಿಲಿಸಿ ಹೊಕ್ಕನೆಲ್ಲ ಹಿರಿಯ ಸಂಸಾರ ಕಟ, ವಿಖ್ಯಾತಿ ಪೂಜಾ ಲಾಭದಿಚ್ಛೆಯಲ್ಲಿ. ಸಿದ್ಧರಾಮ ಶಿವಯೋಗಿ ಚಿಕ್ಕ ಸಂಸಾರವನ್ನ ಸಡಿಲಿಸಿ, ಅಂದ್ರೆ ಈ ಸಂಸಾರ ಬೇಡ ಅಂತ ಅದನ್ನ ನಿರಾಕರಿಸಿ ದೊಡ್ಡ ಸಂಸಾರಕ್ಕೆ ಹೋಗಿಬಿಟ್ಟ. ಗೊತ್ತಿಲ್ಲದೆ ಅರಿವಿಲ್ಲದೆ ದೊಡ್ಡ ಸಂಸಾರದಲ್ಲಿ ಸಿಕ್ಕಾಕೊಂಡ. ಎಂಥ ದೊಡ್ಡ ಸಂಸಾರ ಅಂತಂದ್ರೆ ವಿಖ್ಯಾತಿ ಪೂಜೆ ಲಾಭದ ಇಚ್ಛೆಯಲ್ಲಿ. ಸಿದ್ಧರಾಮ ಶರಣರಿಗೆ ವಿಖ್ಯಾತಿ ಪಡೆಯುವ, ಪ್ರಸಿದ್ಧಿ ಪಡೆಯುವ, ಲಾಭ ಪಡೆಯುವ ಇಚ್ಛೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಚಾಮರಸರು ಹೇಳುವ ರೀತಿ ಆ ಸಿದ್ಧರಾಮರನ್ನ ಒಂದು ರೀತಿ ಪರೀಕ್ಷೆಗೆ ಒಳಪಡಿಸುವ. ಯಾಕಂದ್ರೆ ಸಿದ್ಧರಾಮ ಶಿವಯೋಗಿ ನಿಜವಾಗಿಯೂ ಕೂಡ ಯೋಗಿನೇ ಆಗಿದ್ದ. ಆದ್ರೆ ಈ ಕರ್ಮಕಾಂಡ, ಕರ್ಮಯೋಗದ ಒಂದು ಮುಸುಕಿತ್ತು, ಅದನ್ನು ನಿವಾರಣೆ ಮಾಡ್ಬೇಕಾಗಿತ್ತು ಅಷ್ಟೇ. ಅದಕ್ಕಾಗಿ ಅವನನ್ನ ಕೆರಳಿಸಿ ಬಿಟ್ರೆ ಅವನಲ್ಲಿ ಇರತಕ್ಕಂತ ಆ ಒಳಗೆ, ಯಾಕಂದ್ರೆ ಒಂದು ಚಿನ್ನವನ್ನ ನಾವು ಹೊರಗೆ ಹಚ್ಚಲಾರದೆ ಅದರ ನೈಜ ಸ್ಥಿತಿ ಗೊತ್ತಾಗೋದಿಲ್ಲ, ಅದ್ರ ಕ್ಯಾರೆಟ್ ಎಷ್ಟು ಅಂತ ಗೊತ್ತಾಗೋದಿಲ್ಲಲ್ಲ. ಆ ರೀತಿ ಅದು ಚಿನ್ನವೇ ಅದನ್ನ ಲೋಕಕ್ಕೆ ಬೆಳಗಬೇಕಾಗಿತ್ತು. ಅದಕ್ಕಾಗಿ ಅವನನ್ನ ಈ ರೀತಿಯಾಗಿ ಹೇಳ್ತಾನೆ. ಅಂದ್ರೆ ನೀನು ಮಾಡುವುದು ತಪ್ಪು ಅನ್ನೋದು, ವೃಥ ಇದರಲ್ಲಿ ಕಾಲ ಕಳೀತಾ ಇದೆಯಲ್ಲ ಅನ್ನೋದು. ಸಿಕ್ಕಿ ಬಿದ್ದನು ಸಿದ್ಧರಾಮನು ಹಿರಿಯ ಸಂಸಾರದಲ್ಲಿ, ಮಿಕ್ಕ ಭವಭಾರಿಗಳ ನಾದೊಡೆ ಮುಕ್ಕದೆ ವಿಧಿಯನು ತಲೆಲ್ಲಮ ನೋಡಿ ಬೆರಗಾದ. ಅಂದ್ರೆ ಉಳಿದವರನ್ನ ಉಳಿದ ಸಂಸಾರಸ್ಥರಾದಂತ ನಮ್ಮನ್ನ ವಿಧಿ ಮುಕ್ಕಿ ಬಿಡ್ತದೆ. ಅಂಥದ್ರಲ್ಲಿ ಇವನು ಕೂಡ ಯಾಕೆ ಸಿಕ್ಕಾಕೊಂಡಪ್ಪ ಇವನು ಅಂತ ಒಂದು ರೀತಿ ಖೇದ ಇದೆ, ಇನ್ನೊಂದು ರೀತಿ ಅವನ ಬಗ್ಗೆ ಕಾಳಜಿನೂ ಕೂಡ ಇದೆ. ಒಡ್ಡ ರಾಮನಿದೇನು ಗೊಡವೆಯ ನೊಡ್ಡಿಕೊಂಡು ವೃಥಾ ಮನಸ್ಸನ್ನು ಗೊಡ್ಡ ಮಾಡಿಯೇ ಕೆಟ್ಟನೆನ್ನುತ್ತಲ್ಲಮನು ಕೇಳಿದೊಡೆ ಗುಡ್ಡರೆಲ್ಲರೂ ಗುರುವನಾವನು ಖಡ್ಡತನದಲ್ಲಿ ಜರಿವನೆನ್ನುತ್ತ ಅಡ್ಡ ಹಾಯ್ದರು ತೊಡಗಿದರು ತೋಟಿಯೇನು ತಮಗೆ. ಮತ್ತೆ ಮುಂದುವರಿತಾನೆ. ಅಲ್ಲಿ ಸಿದ್ದರಾಮೇಶ್ವರರು ಇನ್ನು ಬಂದಿಲ್ಲ. ಒಡ್ಡರಾಮನು ಇದೇನು ಗೊಡವೆಯ ನೊಡ್ಡಿಕೊಂಡು ವೃಥಾ ಮನಸ್ಸನ್ನು ಗೊಡ್ಡು ಮಾಡಿಯೇ ಕೆಟ್ಟನು. ಶಿಷ್ಯರ ಮುಂದೆ ಅವರು ಗುರುವನ್ನ ಹಿಂಗ ಬೈದ್ರೆ ಶಿಷ್ಯರಿಗೆ ಏನಾಗಬಾರದು. ಒರಟ ಈ ಒರಟ ರಾಮ ಇದೇನು ಗೊಡವೆಯ ನೊಡ್ಡಿಕೊಂಡು, ಗೊಡವೆ ಅಂದ್ರೆ ಊರು ಸಾಬರಿ, ಗ್ರಾಮ್ಯದಲ್ಲಿ ಹೇಳ್ಬೇಕಂದ್ರೆ ತನಗ ಬೇಡಾದ ಕೆಲಸ
ಇದು ಏನು ಗೊಡವೆಯ ಒಟ್ಟಿಕೊಂಡು ತನ್ನ ಮೈ ಮೇಲೆ ಎಳಕೊಂಡು ವೃಥಾ ಮನಸ್ಸನ್ನು ಗೊಡ್ಡು ಮಾಡಿ ಕೆಡಿಸಿಕೊಂಡು ಕೆಟ್ಟ ನೆನುತ್ತಲ್ಲ, ಕೆಟ್ಟ ಹೋಗ್ತಾ ಇದ್ದಾನಲ್ಲ. ಕೆಟ್ಟ ನೆನುತ ಅಲ್ಲಮನು ಕೇಳಿದೊಡೆ. ಅವಾಗ ಇಷ್ಟು ಕೇಳಿದಾಗ ಅಲ್ಲಿದ್ದವರೆಲ್ಲರೂ, ಗುಡ್ಡರೆಲ್ಲರೂ, ಗುರುವನಾವನು ಖಡ್ಡತನದಲ್ಲಿ ಜರಿಯುವವನು, ನಮ್ಮ ಗುರುವನ್ನ ದಿಟ್ಟತನದಿಂದ ನೇರವಾಗಿ ಯಾರವನು ನಿಂದಿಸುವವನು ಎನ್ನುತ್ತವರು ಅಡ್ಡ ಹಾಯ್ದರು ತೊಡಗಿದರು, ಎನ್ನುತ್ತ ಅವರು ಅಡ್ಡ ಹಾಯ್ದರು. ಯಾವ ಇವನು ಅಂತ ಹೇಳಿ ಅವನನ್ನ ಅಡ್ಡಗಟ್ಟಿ ಅವನೊಡನೆ ಹೋರಾಟಕ್ಕೆ ನಿಲ್ತಾರೆ. ತೊಡಗಿದರು ತೋಟಿ ಏನು ತಮಗೆ ಅವನ ಜೊತೆಗೆ ಜಗಳಕ್ಕೆ ನಿಲ್ತಾರೆ, ಹೋರಾಟಕ್ಕೆ ನಿಲ್ತಾರೆ. ಹೀಗೆ ನಿಂತಹ ಆ ಶಿಷ್ಯರನ್ನ ಕಂಡು ಆತ ಹೇಳ್ತಾನೆ, ಅಕಟ ನಿಮ್ಮಯ ಗುರುವಿನಾಗಮ ಯುಕುತಿ ಪಾಷಾಣಕ್ಕೆ ಬಂದುದೆ. ಅಕಟ ನಿಮ್ಮಯ ಗುರುವಿನಾಗಮ ಯುಕುತಿ ಪಾಷಾಣಕ್ಕೆ ಬಂದುದೆ. ವಿಕಳ ಸಿದ್ಧನ ನಂಬಿ ಪಡೆದಿರಿ ಗುಡ್ಡ ಪದವಿಯನು. ಸಕಲ ಕಲ್ಲನು ಕಡಿದು ಕಲ್ಲಿಗೆ ಶಿಖರ ದೇಗುಲವೆಂದು ಮಾಡಿಸಿ ಮಕರಿಸುವವರು ಒಡ್ಡರಲ್ಲದೆ ಸಿದ್ಧರಲ್ಲಲ್ಲ. ನೀವು ಖರೆ ಖರೆ ಹೇಳ್ತಾನೆ, ನೀವು ಒಡ್ರೆ ಸಿದ್ಧರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಕಲ ಕಲ್ಲನು ಕಡಿದು ಕಲ್ಲಿಗೆ ಶಿಖರ ದೇಗುಲವೆಂದು ಮಾಡಿಸಿ, ಎಲ್ಲಾ ಕಲ್ಲುಗಳನ್ನ ಕತ್ತರಿಸಿ ಒಂದು ಶಿಖರ ಅಂತೀರಿ, ಒಂದು ದೇಗುಲ ಅಂತೀರಿ, ಒಂದು ಕಂಬ ಅಂತೀರಿ, ಮತ್ತೊಂದಂತೀರಿ, ಇನ್ನೊಂದಂತೀರಿ, ಕೊನೆಗೊಂದು ಮೂರ್ತಿ ಅಂತೀರಿ. ಎಲ್ಲವೂ ಕಲ್ಲು. ಆ ಸಕಲ ಕಲ್ಲನ್ನು ಕಡಿದು ಕಲ್ಲಿಗೆನೆ ಶಿಖರ ದೇಗುಲವೆಂದು ಮಾಡಿಸಿ ಮಕರಿಸುವವರು ಒಡ್ಡರಲ್ಲದೆ ಸಿದ್ಧರಲ್ಲಂದ. ಈ ರೀತಿ ದೇವಾಲಯ ನಿರ್ಮಿಸ್ತಕ್ಕಂಥ ರೂಪಿಸ್ತಕ್ಕಂಥ ನೀವು ಸಿದ್ಧರಾಗ್ಲಿಕ್ಕೆ ಹೇಗೆ ಸಾಧ್ಯಪ್ಪ? ಅದಕ್ಕೆ ಆರಂಭದಲ್ಲಿ ಹೇಳೋದು ಅಕಟ ನಿಮ್ಮಯ ಗುರುವಿನ ಆಗಮ. ಅಯ್ಯೋ, ನಿಮ್ಮ ಗುರುವಿನ ಈ ತಂತ್ರ ಶಾಸ್ತ್ರ, ಈ ಏನು ಪ್ಲಾನ್ ಮಾಡೋದು, ಗುಡಿ ಕಟ್ಟೋದು, ಅದು ಗುರುವಿನ ಆಗಮ ಯುಕುತಿ ಪಾಷಾಣ ಇದೆ. ನಿಮ್ಮ ಗುರುವಿನ ರೀತಿ ನೀತಿ ಎಲ್ಲಿಗೆ ಬಂತು ಅಂತಂದ್ರೆ, ಕಲ್ಲಿನೊಳಗ ಅಭಿಮಾನ ಇಟ್ಟು ಕಲ್ಲಿನಲ್ಲಿಯೇ ದೇವರನ್ನು ಕಾಣುವ ಒದ್ದಾಡುವ ಸ್ಥಿತಿಗೆ ಬಂದೇನು. ಅಯ್ಯೋ ವಿಧಿಯೇ, ಆ ಶಿಷ್ಯರ ಮುಂದಿರಿದ್ದಾರೆ. ಅದಕ್ಕಾಗಿ ವಿಕಳ ಸಿದ್ಧನ ನಂಬಿ ಪಡೆದಿರಿ ಗುಡ್ಡ ಪದವಿಯನ್ನು. ಆ ಹುಚ್ಚು ಸಿದ್ಧನನ್ನ ನಂಬಿ, ವಿಕಳ ಹುಚ್ಚ ಮುರುಳ, ವಿಕಳ ಸಿದ್ಧನ ನಂಬಿ ಪಡೆದಿರಿ ಗುಡ್ಡ ಪದವಿಯನ್ನು. ನೀವು, ನಿಮ್ಮ ತಪ್ಪಿಲ್ಲ, ಅವನನ್ನ ನಂಬಿದಿರಿ. ನಂಬಿ ಮಹಾ ಕರ್ಮಯೋಗಿಯ ಶಿಷ್ಯ ಎಂಬ ಪದವಿಯನ್ನು ಪಡೆದ್ರಿ. ಆದರೆ ನೀವು ಮಾಡಿದ್ದೇನು? ಎಲ್ಲಾ ಕಲ್ಲುಗಳನ್ನ ಕತ್ತರಿಸಿ ಒಂದು ಗುಡಿ ಮಾಡಿ ದೇವಸ್ಥಾನ ಕಟ್ಟಿ ಅಂತ ತಿಳ್ಕೊಂಡು ನೀವು ಹೋಗ್ತಾ ಇದ್ದೀರಲ್ಲ, ನೀವು ನಿಜವಾಗಿ ಕೂಡ ಒಡ್ಡರೆ ಶಿಷ್ಯರಲ್ಲ, ಒಡ್ಡರೆ ಸಿದ್ಧರಲ್ಲೆಂದ. ಇದನ್ನೇ ಅಲ್ಲಮರು ಒಂದು ವಚನದಲ್ಲಿ ಹೇಳ, ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಳೆದೊಡೆ ದೇವನೆತ್ತ ಹೋದನೋ. ಪ್ರಶ್ನೆ ಕೇಳ್ತಾರೆ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಮತ್ತೊಂದು ಕಲ್ಲ ಮೇಲೆ ಕೆಳೆದಡೆ ಇಟ್ರೆ ದೇವರೆತ್ತ ಹೋದನೋ. ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ. ಬಹಳ ಖಾರವಾಗಿ ಅಲ್ಲಮರು ವಚನದಲ್ಲಿ ಅಲ್ಲಿ ಉತ್ತರ ಕೊಡ್ತಾರೆ. ಅದನ್ನ ಶಿಷ್ಯರಿಗೆ ನೇರವಾಗಿ ಇವರು ಇಲ್ಲಿ ಉತ್ತರ ಕೊಡ್ತಾರೆ. ಅಂದ್ರೆ ಕಲ್ಲನ್ನೇ ದೇವರೆಂದು ತಿಳಿದುಕೊಂಡು ಅದರಲ್ಲಿಯೇ ನೀವು ಮೋಕ್ಷ ಕಾಣ್ಲಿಕ್ಕೆ, ಅದರಲ್ಲಿಯೇ ನೀವು ದೇವರನ್ನು ಕಾಣ್ಲಿಕ್ಕೆ ಹೊರಟ್ರಲ್ಲ, ಏನಪ್ಪ ನಿಮ್ಮ ಯುಕುತಿ?
ನಿಮ್ಮ ಅರಿವು, ನಿಮ್ಮ ಬುದ್ಧಿ ಪಾಷಾಣಕ್ಕೆ ಕಲ್ಲಾಗೈತೇನೋ ಅಂತ ಕೇಳ್ತಾರೆ. ಮುಂದುವರೆದು ಇನ್ನೊಂದು ವಚನದಲ್ಲಿನ ಹೇಳ್ತಾರೆ, ದೇಹವೇ ದೇಗುಲವಾಗಿರಲು ಬೇರೆ ಮತ್ತೆ ದೇವಾಲಯ ಬೇಕಯ್ಯ. ದೇಹವೇ ದೇಗುಲವಾಗಿರಲು ಬೇರೆ ಮತ್ತೆ ದೇವಾಲಯ ಬೇಕಯ್ಯ. ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಲಿಂಗ ಬೇಕಯ್ಯ. ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ, ನೀನು ಕಲ್ಲಾದಡೆ ನಾನೇನಪ್ಪೆನಯ್ಯ. ದೇವ್ರೇ, ನೀನ ಕಲ್ಲಾಗ್ಬಿಟ್ರೆ ನಾ ಏನಪ್ಪ ಮಾಡ್ಲಿ? ಇದು ಲೋಕದ ಜನರ ರೀತಿ ನೀತಿಗಳನ್ನ ಜನ ಸ್ಥಾವರಕ್ಕೆ ಸಂಪೂರ್ಣವಾಗಿ ಶರಣಾಗಿ ಅದೇ ದೈವ ಸ್ಥಾವರದ ಮೂಲಕ ಅಮೂರ್ತಕ್ಕೆ ಹೋಗ್ಬೇಕಾಗಿತ್ತು. ಹೋಗ್ಲಿಲ್ಲ. ಅದೇ ಆತ್ಯಂತಿಕ ಸತ್ಯವಿದೆ. ನೋಡಾಕತ್ತೇನ್ ಕಾಣಲಿಲ್ಲ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಬಸವಣ್ಣವರು ಹೇಳುವುದು ಅದೇ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ. ಬಸವಣ್ಣನವರು ಹೇಳುವ ಮಾತನ್ನೇ ಪ್ರಭು ಇಲ್ಲಿ ಅವರ ಶಿಷ್ಯರಿಗೆ ಹೇಳುವ ಮಾತು, ದೇಹವೇ ದೇಗುಲವಾಗಿರಲು ಬೇರೆ ಮತ್ತೆ ದೇವಾಲಯ ಬೇಕಯ್ಯ. ಇದು ಸಿದ್ದರಾಮನಿಗೆ ಏಕೆ ಹೊಳೆಯಲಿಲ್ಲ ಅನ್ನುವ ಅರ್ಥದಲ್ಲಿ. ಈ ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸ ಅಲ್ಲ, ಕಾಯವೇ ಕೈಲಾಸ. ಇಲ್ಲಿಯೇ ಕೈಲಾಸ ಇದೆ. ಈ ಕಾಯವನ್ನ ಕೈಲಾಸ ಮಾಡಿಕೊಳ್ಳುವುದು ಸಾಧಕನ ಕೆಲಸ, ಕಾರ್ಯ ಆಗಬೇಕು. ಅದಕ್ಕಾಗಿ ಪ್ರಾಣವೇ ಲಿಂಗ ದೇಹವೇ ದೇಗುಲ ಇದ್ದಾಗ ಮತ್ತೊಂದು ಲಿಂಗ ಬೇಕಯ್ಯ. ಇಲ್ಲಿ ಬೇರೆ ಲಿಂಗ ಬೇಕಯ್ಯ ಅಂದಲ್ಲಿ ಸ್ಥಾವರ ಲಿಂಗ ಸ್ಥಾಪನೆ ಮಾಡ್ತಿರ್ತಾರೆ. ದುಬೈದಾಗ ಹೋಗಿದ್ದೆ, ಅದನ್ನು ಪ್ರಶ್ನಿಸ್ತಾರೆ. ಒಳಗಡೆ ಪ್ರಾಣಲಿಂಗ ಇದ್ದಾಗ ಇಷ್ಟಲಿಂಗ ನಂತರದನೇ ಮುಂದಿನ ಸ್ಥಿತಿಯ ಪ್ರಾಣಲಿಂಗ. ಗುರು ನಮ್ಮ ಹಸ್ತದಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಇದೆ. ಅದು ಈ ಬಾಹ್ಯ ಶರೀರಕ್ಕೆ, ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ. ಹೌದಾ? ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ. ನಂತರ ಆತ್ಯಂತಿಕ ಸತ್ಯಕ್ಕೆ ಬರ್ತಾರೆ ಮುಂದೆ. ಗುರು ಕೈಯಲ್ಲಿ ಕೊಟ್ಟಂತಹ ಇಷ್ಟಲಿಂಗ ಅದೇ ದೇವರು ಅಲ್ಲ. ಯಾಕಂದ್ರೆ ಅದು ಸಾಕಾರವೇ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಕಲ್ಲಾದಡೆ ನಾನೇನೆಪ್ಪೆನಯ್ಯ. ಅಷ್ಟೇ ಅಲ್ಲ, ಲಿಂಗ ಪ್ರತಿಷ್ಠೆ ಮಾಡಿದವರಿಗೆ ನಾಯಕನದಕ ತಪ್ಪದು. ಅದು ಇನ್ನರ್ ಜರ್ನಿಗೆ ಇಷ್ಟಲಿಂಗ ವಾಹಕ, ಅರಿವಿನ ಕುರುಹು ಅಂತ ಕೊಟ್ಟಾರ ಅವರು. ಒಳಗಿರುವ ಅರಿವಿನ ಒಂದು ಸಂಕೇತ ಅಷ್ಟೇ ಅದು, ಅದೇ ದೇವರಲ್ಲ. ಅದರ ಮೂಲಕ ನೀವು ತ್ರಾಟಕ ಯೋಗ ಅಂತಿರೋ, ದೃಷ್ಟಿ ಯೋಗ ಅಂತಿರೋ, ಏನಾದ್ರೂ ಅಂದ್ಕೊಳ್ಳಿ. ಅದರ ಮೂಲಕ, ಅದು ದೃಷ್ಟಿ ಸಂಯೋಗದ ಮೂಲಕ ನೀವು ಒಳಗಡೆ ಪ್ರಾಣಲಿಂಗಕ್ಕೆ ಬರಬೇಕಾಗ್ತದೆ. ಅಲ್ಲಿಗೆ ಇಷ್ಟಲಿಂಗದ ಕೆಲಸ ಮುಗೀತು ಅಂದ್ರೆ ಅದನ್ನು ಮತ್ತೆ ಬಿಚ್ಚಿಡೋದಲ್ಲ, ಅದು ಬೇಕದು. ಅದು ಒಂದು ರೀತಿ ಮಾಳಿಗೆ ಹತ್ಲಿಕ್ಕೆ ಒಂದು ಏಣಿ ಇದ್ದ ಹಾಗೆ. ಯಾಕಂದ್ರೆ ನಾವು ಮೇಲೆ ಹತ್ತಿದ ಮೇಲೆ ಇದೇದಕ್ಕೆ ಬೇಕು ಅಂತ ಅದನ್ನ ನೂಕಿ ಬಿಟ್ರೆ ಇಳಿಯೋದು ಹೆಂಗೆ ಕೆಳಗಡೆಗೆ ಯಾಕಂದ್ರೆ ಶರಣರು ಈ ಕಡೆ ಲೌಕಿಕರು ಹೌದು, ಸಂಸಾರಸ್ಥರು ಹೌದು, ಪಾರಮಾರ್ಥಿಕದವನ್ನೂ ಮಾಡಿದವರು, ಎರಡೂ ಕಡೆ ಮಾಡ್ಬೇಕಾಗಿದೆ. ಅದಕ್ಕಾಗಿ ಅದು ಕೊನೆಯವರೆಗೂ ಬೇಕು. ಹುಲಿಯ ಚಂದೈನ ಪ್ರಸಂಗದಲ್ಲಿ ಇದು ಅದ್ಭುತವಾದ ವಿವರಣೆ ಬರ್ತದೆ. ಚನ್ನಬಸವಣ್ಣವರು ನಿರ್ಣಯ ಕೊಡ್ತಾರೆ ಕೊನೆಗೆ, ಅದು ಬೇಡ, ನಾನು ಕಾಯಕದಲ್ಲಿದ್ದಾಗ ಲಿಂಗ ಬಿದ್ದತಿ ಅಂದ್ರೆ ನಾನು ಯಾಕೆ ಅದನ್ನ ಕಟ್ಕೊಳ್ಳಿ ಬಿತ್ತು ಅಂತ, ಹೀಗೆ ಒಂದು ಸಂವಾದ ನಡೀತಿರ್ತದೆ. ಅದು ಬೇಡ, ನಾನು ಕಾಯಕದಲ್ಲಿದ್ದಾಗ ಯಾವ ದೇವ್ರು ನನಗೆ ಎದಕ್ ಬೇಕು ಅಂತ ಹೇಳಿ
ಅದೇ ಈ ಹಂತದಲ್ಲಿ ಬಂದಾಗ ಅಲ್ಲಿ ಹೇಳೋದೇನಂದ್ರೆ ಇಷ್ಟಲಿಂಗ ಅದರ ಮೂಲಕ ಪ್ರಾಣ